8 ವರ್ಷದ ಕಂದಮ್ಮನ ಮೇಲೆ ಹುಚ್ಚು ನಾಯಿ ಅಟ್ಯಾಕ್. ನಾಯಿ ದಾಳಿಯಿಂದ ಬಾಲಕನ ಸ್ಥಿತಿ ಗಂಭೀರ. ಪುಟ್ಟ ಕಂದಮ್ಮನ ಮೇಲೆ ಹುಚ್ಚು ನಾಯಿ ದಾಳಿ ಮಾಡಿದ್ದು ಬಾಲಕನ ಸ್ಥಿತಿ ಗಂಭೀರವಾಗಿರೋ ಘಟನೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. 8 ವರ್ಷದ ಬಾಲಕನ ಮೇಲೆ ಏಕಾಏಕಿ ಹುಚ್ಚು ನಾಯಿ ದಾಳಿ ಮಾಡಿದ್ದು ಬಾಲಕ ಇದೀಗ ಆಸ್ಪತ್ರೆ ಪಾಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಸನ ಜಿಲ್ಲೆಯ ಕರ್ತಾಳು ಗ್ರಾಮದ 8 ವರ್ಷದ ಗುಣಗೌಡ ಎಂಬ ಬಾಲಕ ಚಿಕ್ಕಬೊಮ್ಮನಹಳ್ಳಿಯಲ್ಲಿರುವ ಅಜ್ಜಿ ಮನೆಗೆ ಬಂದಿದ್ದ ವೇಳೆ ಏಕಾಏಕಿ ಹುಚ್ಚು ನಾಯಿ ಅಟ್ಯಾಕ್ ಮಾಡಿದೆ. ಕೂಡಲೇ ಗಾಯಗೊಂಡ ಬಾಲಕನನ್ನ ಕೊಣನೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಗ್ರಾಮದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನರು ಓಡಾಡಲು ಭಯಪಡುತ್ತಿದ್ದಾರೆ. ಹುಡುಗನ ಹುಚ್ಚು ನಾಯಿ ಬಂದು ಹೆಂಗೆ ಕಡ್ದಿದೆ ಅಂದರೆ ಯಾವ ರೀತಿ ಅದು ಹೇಳಕ್ಕೆ ತೀರ್ದು. ಯಾಕೆ ಅಂತಂದರೆ ಒಂದು ಹೆಚ್ಚು ಕಮ್ಮಿ ಒಂದು ಮರಿ ಹೊಡೆದ ರೀತಿ ಮಾಡಿದೆ ಒಂದು ನಾಯಿ. ಅದು ಏನಾಗಿದೆ ಅಂತ ಅಂದರೆ ಈಗ ಇಲ್ಲಿ ಮತ್ತು ಇಲ್ಲಿ ಫುಲ್ಲು ಓಪನ್ ಆಗಿದೆ. ಅದು ಮಗು ಏನಾಗಿದೆ ಅದು ಅಸ್ವಸ್ಥಗೊಂಡಿದೆ. ಅದನ್ನೇ ಟ್ರೀಟ್ಮೆಂಟಿಗೆ ಇಲ್ಲಿ ಆಗಲ್ಲ, ಕೊಂಡನೂರಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಹಾಸನಕ್ಕೆ ಕಳಿಸಿದ್ದಾರೆ. ಅದು ಒಬ್ಬರಿಗೆ ಅಲ್ಲ, ಇದೊಂದು ಹುಡುಗನ ಕಡ್ದು ಸುಮ್ಮನೆ ಆಗಿಲ್ಲ. ಅದು ಊರಿಗೆ ಹೋಗಿ ಅಲ್ಲೂ ಒಂದು 4-5 ಜನಕ್ಕೆ ಗಾಯ ಮಾಡಿದೆ. ಮತ್ತು ಹಸುಗಳಿಗೂ ಕೂಡ ಕಚ್ಚಿದೆ. ಅದೇ 6-7 ಜನಕ್ಕೆ ಗಾಯ ಮಾಡಿದೆ ಮತ್ತು ಹಸುಗಳಿಗೂ ಕಡ್ದಿದೆ. ಇದರಿಂದ ಏನು ಅಂತ ಅಂದರೆ ಏನು ಪಂಚಾಯತಿ ಕಡೆಯಿಂದ ನಾವು ಕೇಳ್ಕೊಳ್ಳೋದು ಏನು ಅಂತ ಅಂದರೆ ಈ ನಾಯಿಗಳು ಏನಿದ್ದಾವೆ ಅವರವರು ಸಾಯ್ಕೊಂಡಿರೋನು ಅವ್ರವ್ರು ಸಾಯ್ಕೊಂಡಿರೋ ಏನಿರ್ತವೆ ಅವ್ರವ್ರ ಅಂಡರಲ್ಲಿ ಇರಬೇಕೆ ಹೊರತು ಬೀದಿ ನಾಯಿಗಳು ಏನಿದ್ದಾವೆ ಒಂದು ಸ್ವಲ್ಪ ಕಂಟ್ರೋಲ್ ಅವಾಯ್ಡ್ ಮಾಡಲೇಬೇಕು. ಯಾಕೆ ಅಂತಂದರೆ ಮಕ್ಳು ಮರಿನ ಯಾರೂ ಕಟ್ಟಾಕೊಂಡು ಸಾಕೋಕ್ಕಾಗಲ್ಲ. ಬೀದಿಲಿ ಮಕ್ಕಳು ಓಡಾಡ್ದಾನೆ ಇನ್ನೆಲ್ಲೂ ಓಡಾಡೋಕ್ಕಾಗಲ್ಲ. ಮನೆ ಒಳಗಡೆ ಕೂಡ ಹಾಕೊಂಡಿದ್ರೆ ಕೂಡ್ ಮಕ್ಳು ಆಯ್ತವೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಹೊರಗಡೆ ಆಟ ಆಡಲಿ ಅಂತ ಬಿಡ್ತಾರೆ. ಈ ಬುಟ್ಟಂಟ ಸಮಯದಲ್ಲಿ ಹಿಂಗೆ ಈ ಥರ ಆಗುತ್ತೆ ಅಂತಂದರೆ ಈ ನಾಯಿಗಳನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಅವಾಯ್ಡ್ ಮಾಡಬೇಕು. ಇದರಿಂದಾಗಿ ಜನಗಳು ಒಂದು ಸ್ವಲ್ಪ ಈಗಲಾರು ಎಚ್ಚೆತ್ಕೊಂಡು ಮಕ್ಕಳು ಮರಿಗಳ ಬಗ್ಗೆ ನಿಗಾ ವಹಿಸಬೇಕು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಹುಚ್ಚು ನಾಯಿಯನ್ನ ಹಿಡಿದು ಜನರನ್ನ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. MD ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ.